ಶಿವ ಪೂಜೆಯ ತಪೋಭೂಮಿ, ಯಾದಗಿರಿ ಜಿಲ್ಲೆಯ ಹೃದಯದಲ್ಲಿ ಅಡಗಿರುವ ಆಧ್ಯಾತ್ಮಿಕ ರತ್ನ ಅಬ್ಬೆ ತುಮಕೂರು ಕ್ಷೇತ್ರಕ್ಕೆ ಸ್ವಾಗತ. ಇಲ್ಲಿರುವ ಭವ್ಯ ಶಿವನ ಪ್ರತಿಮೆ ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಕ್ಷೇತ್ರವು ಶ್ರದ್ಧಾಳುಗಳಿಗೆ ಶಾಂತಿಯನ್ನು, ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಕ್ಷೇತ್ರದ ಹಿನ್ನೆಲೆಯನ್ನು ನೋಡುವುದಾದರೆ, ಶ್ರೀ ವಿಶ್ವರಾಧ್ಯರು ಸುಮಾರು 1883ರಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂಹಾರ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ವಿಭಿನ್ನತೆಯ ಕಾಣಿಸಿಕೊಂಡಿದ್ದು ಧ್ಯಾನ, ಶಾಂತಿ, ಭಕ್ತಿಯ ಲಾಲನೆ. ಅವರು ಮೌನಸ್ಥ ತಪಸ್ವಿ, ಮಕ್ಕಳಲ್ಲಿಯೇ ದೇವತ್ವದ ಪ್ರತೀಕ, ಪವಾಡ ಪುರುಷ, ಶ್ರದ್ಧೆಯ ಜೀವಂತ ರೂಪ. ಅಬ್ಬೆ ತುಮಕೂರಿನಲ್ಲಿ ಪ್ರಕಾಶಿಸಿದ ಪರಮ ತಪಸ್ವಿ. ಇವರು ನಿಜಕ್ಕೂ ದೇವ ಮನುಷ್ಯ. ಇವರು ಶ್ರೀ ವಿಶ್ವರಾಧ್ಯರು. ಇವರು ವಿದ್ಯಾಭ್ಯಾಸ ಮತ್ತು ಕಾಶಿ ಪ್ರವಾಸ. ಯುವಕನಾಗಿ ಅವರು ಕಾಶಿಗೆ ತೆರಳಿ ಸಂಸ್ಕೃತದ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದರು. ಆದರ್ಶ ಜೀವನಕ್ಕೆ ಬುದ್ಧಿವಂತರಿಂದ ದಾರಿ ತೋರಿಸಿಕೊಂಡರು. ಅವರ ತಪಸ್ಸು, ಸಾಧನೆ, ನಿರ್ಗಮನ ಜೀವನ ದೇಹ ಮನಸ್ಸನ್ನು ದೇವರಲ್ಲಿ ವಿಲೀನಗೊಳಿಸಿತು. ಅವರು ಸಾಧನೆಯ ಮೂಲಕ ಅಷ್ಟಸಿದ್ಧಿಗಳನ್ನು ಪಡೆದರು. ಮಹಿಮಾ ಪ್ರಾಪ್ತಿ, ಪ್ರಾಕಮ್ಯ. ಅವರು ದೇವರನ್ನು ಕಾಣುವಷ್ಟರ ಮಟ್ಟಿಗೆ ತಪಸ್ಸು ಮಾಡಿ ಪವಾಡ ಪುರುಷರಾದರು. ಭಕ್ತರು ಅವರ ಬಳಿ ಬಂದು ರೋಗದಿಂದ ಮುಕ್ತರಾಗಿದ್ದರು, ಸಂಕಷ್ಟದಿಂದ ಹೊರಬಂದರು. ಅವರು ಶರಣು, ಭಕ್ತಿಯ ಬೆಳಕು. 1940ರ ದಶಕದಲ್ಲಿ ಅವರು ತುಮಕೂರು ಜಿಲ್ಲೆ ಅಬ್ಬೆ ಗ್ರಾಮದಲ್ಲಿ ಮಠವನ್ನು ಸ್ಥಾಪಿಸಿದರು. ಈ ಮಠವು ಸದ್ಯದವರೆಗೆ ಸಹ ಭಕ್ತಿಯ ಕೇಂದ್ರವಾಗಿ ಬೆಳೆಯುತ್ತಿದೆ. ಅವರ ಉಪಸ್ಥಿತಿಯೇ ಶ್ರದ್ಧೆಯ ಶಕ್ತಿಯಾಗಿದೆ. ಪ್ರತಿಯೊಂದು ವರ್ಷದಲ್ಲಿ ಶಿವರಾತ್ರಿಯಿಂದ 5ನೇ ದಿನ ನಡೆಯುವ ಜಾತ್ರೆ, ಪಾದಯಾತ್ರೆ ಭಕ್ತರಲ್ಲಿ ಭಾವನಾತ್ಮಕ ಅಲೆಯನ್ನೆಬ್ಬಿಸುತ್ತದೆ. ಅವರ ಹೆಸರಿನಲ್ಲಿ ನಡೆಯುವ ಹೋಮ, ಹವನಗಳು, ಭಕ್ತಿಗಳು, ನಂದಿಕುಲು, ನೃತ್ಯ ಅವರ ಜೀವಂತ ದೇವರು ಎಂಬ ನಂಬಿಕೆಗೆ ಸಾಕ್ಷಿಯಾಗಿದೆ. ಇಂದಿನ ಪೀಠಾಧಿಪತಿಗಳಾಗಿ ಶಟಸ್ಥಲ ಬ್ರಹ್ಮ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಶಟಸ್ಥಲ ಬ್ರಹ್ಮ ರತ್ನ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶಿಕ್ಷಣ, ಧರ್ಮ, ಸಮಾಜ ಸೇವೆ, ಮಠದ ಕಾರ್ಯವ್ಯಾಪ್ತಿ ದೊಡ್ಡದಾಗಿದೆ. ಅವರು ತಮ್ಮ ದೇಹವನ್ನು ತ್ಯಜಿಸಿದರೂ ಕೂಡ ಅವರು ಇಂದಿಗೂ ಸಹ ಭಕ್ತರ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಅಬ್ಬೆ ತುಮಕೂರಿನ ಶ್ರೀ ವಿಶ್ವರಾಧ್ಯರು ಪವಾಡ ಪುರುಷ, ತಪಸ್ಸಿನ ದ್ಯೂತಕ, ಭಕ್ತರ ದೈವ. ಅವರ ಜೀವನ ನಮಗೆ ಧೈರ್ಯ, ಶ್ರದ್ಧೆ ಮತ್ತು ಶಾಂತಿ ನೀಡುತ್ತದೆ. ಈ ದೇವಮಾನವನ ಕಥೆಯೂ ಸದಾ ನಮ್ಮೊಂದಿಗೆ ಇರಲಿ. ಒಳಾಂಗಣದಲ್ಲಿ ಅವರ ಜೀವನದ ದೃಶ್ಯಗಳು, ತಪಸ್ಸು, ಜ್ಞಾನ ಅದಿಯಲ್ಲಿ ನಡೆದ ಘಟನೆಗಳನ್ನು ವರ್ಣಿಸುತ್ತವೆ. ಇದನ್ನು ನೋಡಿದರೆ ಭಕ್ತನ ಮನಸ್ಸಿಗೆ ಪ್ರೇರಣೆ ನೀಡುತ್ತದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಆಗಮಿಸಿ ಶ್ರೀಗಳ ದರ್ಶನದಿಂದ ಆಧ್ಯಾತ್ಮಿಕ ಶಕ್ತಿ ಪಡೆದುಕೊಳ್ಳುತ್ತಾರೆ. ಅನ್ನದಾನ, ವಚನ ಶ್ರಾವಣ, ಧಾರ್ಮಿಕ ಪ್ರವಚನಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಅಬ್ಬೆ ತುಮಕೂರು ಇದು ಕೇವಲ ಒಂದು ಮಠವಲ್ಲ, ಇದು ಭಕ್ತಿಯ ದಾರಿ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಒಂದು ಧ್ಯಾನದ ಸ್ಥಿತಿಯಾಗಿದೆ. ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಅಲ್ಲಿಂದ ಹಿಂದಿರುಗುವಾಗ ನಿಮ್ಮ ಮನಸ್ಸನ್ನು ಶುದ್ಧವಾಗಿರುತ್ತದೆ, ಹೃದಯ ಬೆಳಕಾಗಿರುತ್ತದೆ. ಇದು ನಿಮ್ಮ ಜನಜ್ಯೋತಿ ಮಾಧ್ಯಮ, ನಾಡಿನ ಧರ್ಮಪಥದ ನಿಜವಾದ ಜ್ಯೋತಿ. ಧನ್ಯವಾದಗಳು.